ಹಾಯ್ ನಮಸ್ಕಾರ ಗೆಳೆಯರೆ. SIR ಪ್ರಕ್ರಿಯೆ ಇಡೀ ದೇಶ ಮಾತ್ರವಲ್ಲ, ನಮ್ಮ ದೇಶದಲ್ಲಿ ಕೂಡ ಆಗ್ತಾ ಇದೆ. ಇದರ ಅರ್ಥ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ. 70 ಲಕ್ಷ ಜನ ಕರಡು ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಔಟ್ ಆಗ್ತಾ ಇದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ಮತದಾರರು ಪತ್ತೆಯಾಗಿಲ್ಲ. ಒಂದಕ್ಕಿಂತ ಹೆಚ್ಚು ಮತದಾರರು ಪಟ್ಟಿಯಲ್ಲಿ ನೋಂದಣಿ ಆಗಿರುವವರು ಪತ್ತೆಯಾಗಿದ್ದಾರೆ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೆಯುತ್ತಿರುವ ಹೊತ್ತಲ್ಲಿ ಸಿಎಂ DK ಶಿವಕುಮಾರ್ ಅವರು ಮಹತ್ವದ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಪ್ರತಿ ಮನೆಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಹೊರಗಿನವರು ಫಿಲ್ಟರ್ ಮಾಡ್ತಾ ಇದೀವಿ ಅಂತ ಸರ್ಕಾರವು ಕೂಡ ಹೇಳ್ತಿದೆ. ಹಾಗಾದ್ರೆ ಏನು ಇದು ಶಾಶ್ವತ ನಿವಾಸ ಪ್ರಮಾಣ ಪತ್ರ? ಇದು ಯಾಕೆ? ಇದರಿಂದ ಯೂಸ್ ಏನು? ನಾವು ನೀವು ಅರ್ಜಿ ಹಾಕ್ಬೇಕಾ? ಯಾಕೆ ಹಾಕ್ಬೇಕು? ಯಾವ ಆಧಾರದ ಮೇಲೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಇವೆಲ್ಲ ಐಡೆಂಟಿಫೈ ಆದ್ರೆ ಈ ಅರ್ಜಿ ಏನ್ ಮಾಡುತ್ತೆ? ಸ್ನೇಹಿತರೆ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಹೇಳುವುದಾದ್ರೆ ಕರ್ನಾಟಕದಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡ್ತಿರುವಂತಹ ಪರ್ಮನೆಂಟ್ ಒಂದು ನಿವಾಸ ಪ್ರಮಾಣ ಪತ್ರ ಅಂತ ಪ್ರೂಫ್ ಇದು. ಇದನ್ನು ಕೂಡ ಚುನಾವಣಾ ಆಯೋಗ ಶಾಶ್ವತ ನಿವಾಸ ಪ್ರಮಾಣ ಪತ್ರ. ಹಾಗಾದ್ರೆ ಆಗ SIR ಅಲ್ಲಿ ಆ ಬ್ಲೆಟರ್ ಇದ್ದವರು SIR ಬ್ಲೆಟರ್ ಅಲ್ಲಿ ಅವರ ಹೆಸರು ಇದ್ರೆ ಆ ಹೆಸರನ್ನು ತೆಗೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಸರ್ಕಾರ ಹೇಳ್ತಿದೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಫಿಲ್ಟರ್ ಇದನ್ನು ಖುದ್ದು DCM ಪರಮೇಶ್ವರ್ ಅವರು ಹೇಳಿದ್ದಾರೆ. ಗ್ಯಾರಂಟಿಯ ಲಾಭ ಕರ್ನಾಟಕದವರಿಗೆ ಮಾತ್ರ ತಲುಪುವುದಕ್ಕೆ ನೆರವಾಗ. ಹಾಗಾದ್ರೆ ಯಾರಿಗೆಲ್ಲ ಸಿಗುತ್ತದೆ ಈ ಸರ್ಟಿಫಿಕೇಟ್? ಹಾಗಾದ್ರೆ ನೋಡುವುದಕ್ಕಿಂತ ಮುಂಚೆ ಒಂದು ಕನ್ನಡಿಗರಲ್ಲಿ ಒಂದು ಮನವಿ, ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಕೇಳ್ತಾ ಇದೀವಿ. ಯಾಕಂತಂದ್ರೆ ಆಲ್ರೆಡಿ ನಾವು ವಿಡಿಯೋಸ್ ಗಳನ್ನು ಪಬ್ಲಿಷ್ ಮಾಡುವುದರಿಂದ ಎಲ್ಲಾ ವಿಡಿಯೋಗಳನ್ನು ನೀವು ಸ್ಕ್ರಾಲ್ ಮಾಡಿ ನೋಡಬಹುದು ಅಂತ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅನ್ನ ಅಂತ. ಭಾರತೀಯ ಪ್ರಜೆ ಆಗಿರ್ಲೇಬೇಕು. ಹಾಗಾದ್ರೆ ಇದನ್ನು ಪಡೆಯೋದಕ್ಕೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಈ ಒಂದು ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಡ್ರೆಸ್ ಪ್ರೂಫ್, ವೋಟರ್ ID ಪ್ರೂಫ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ರೆಂಟಲ್ ಅಗ್ರಿಮೆಂಟ್, ಇದೆಲ್ಲವೂ ಕೂಡ ಯಾವ್ದಾದ್ರು ಒಂದನ್ನು ಕೊಟ್ಟು ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯೋದಕ್ಕೆ ಒಂದು ಅವಕಾಶವನ್ನು ನೀಡಿದೆ. ಯಾರು ಅರ್ಜಿ ಸಲ್ಲಿಸಬಹುದು? ಅರ್ಹತೆ ಏನು? ಅರ್ಜಿದಾರರು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಈ ಕೆಳಗಿನ ಒಂದು ಅಥವಾ ಹೆಚ್ಚಿನ ಅಂಶಗಳನ್ನು ಹೊಂದಿರಬೇಕು. ಅದು ಯಾವ್ಯಾವು ಅಂತಂದ್ರೆ, ಒಂದು, ಕರ್ನಾಟಕದಲ್ಲಿ ಜನಿಸಿರಬೇಕು. ಎರಡನೇದಾಗಿ ಕರ್ನಾಟಕದಲ್ಲಿ ಶಾಶ್ವತವಾಗಿ ಕನಿಷ್ಠ 10 ವರ್ಷ ಕಾಲ ಸಾಮಾನ್ಯವಾಗಿ ವಾಸಿಸಿರಬೇಕು. ಕನಿಷ್ಠ 10 ವರ್ಷ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಪಡೆದಿರಬೇಕು. ಪೋಷಕರ ಒಂದು ನಿವಾಸವನ್ನು ಹೊಂದಿರಬೇಕು. ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.